ಫಲವಿಲ್ಲದ ಮರದಂತೆ ಜಲವಿರದ ನದಿಯಂತೆ ದೇವರಿಲ್ಲದ ಕೊಡಿಯಂತೆ ರಾಮನಿರದ ಶ್ರೀರಾಮನಿರದ ರಮಣಿಯಂತೆ ಸರಸವಿರದೆ ಸಡಗರವಿರದೆ ಎಲ್ಲೆಲ್ಲೂ ಚಿಂತೆ ರಾಮನಾಗಮನದ ಆಸೆಯೊಂದೇ ಎಲ್ಲರ ಜೀವವಂತೆ ರಾಮನಾಗಮನದ ಆಸೆಯೊಂದೇ ಎಲ್ಲರ ಜೀವವಂತೆ ಎಲ್ಲರ ಜೀವವಂತೆ. ವಿಭೀಷಣ, ನೀನು ಕೆಲವೊಮ್ಮೆ ಉತ್ತಮ ಸಲಹೆಗಳನ್ನು ನೀಡುತ್ತಿ, ಅದರ ಬಗ್ಗೆ ನನಗೆ ಮೆಚ್ಚುಗೆ ಇದೆ. ಆದರೆ ಅದೇ ನಡೆಯಬೇಕೆಂದು ಹಠ ಮಾಡುತ್ತೀಯಲ್ಲ, ಅದು ನನಗೆ ಇಷ್ಟವಾಗುವುದಿಲ್ಲ. ಸಹೋದರ, ನಾನು ಹೇಳುವುದೆಲ್ಲ ನಿಮ್ಮ ಒಳ್ಳೆಯದಕ್ಕೆ. ಒಳ್ಳೆಯದು ಆಗಬೇಕೆಂದರೆ ಅದರಂತೆ ನಡೆಯಬೇಕಲ್ಲವೇ? ಹಾಗೆಂದು ಎಲ್ಲ ಸಂದರ್ಭಗಳಲ್ಲೂ ನೀನು ಹೇಳಿದ ಮಾತನ್ನು ನಾನು ಕೇಳಲಾಗುವುದಿಲ್ಲ. ಸೋದರಿ ಶೂರ್ಪನಖಿಯ ವಿವಾಹದ ವಿಚಾರದಲ್ಲಿ ನಾನು ನಿನ್ನ ಮಾತು ಕೇಳಿದ್ದರೆ ಸೋದರಿಯ ಪತಿಯನ್ನೇ ಕೊಂದವನು ಎಂಬ ಅಪಖ್ಯಾತಿಗೆ ನಾನು ಒಳಗಾಗುತ್ತಿರಲಿಲ್ಲ. ಅವಳು ಯಕ್ಷನನ್ನು ವಿವಾಹವಾಗಿದ್ದು ತಪ್ಪು ಎಂದು ಈಗ ನಿಮಗೆ ಅರಿವಾಯ್ತಲ್ಲ, ನನಗೆ ಅಷ್ಟು ಸಾಕು. ವಿಭೀಷಣ, ಸೋದರಿ ಶೂರ್ಪನಖಿ ಆಗಮಿಸುತ್ತಿದ್ದಾಳೆ. ಅವಳ ಮುಂದೆ ಈ ವಿವಾಹದ ವಿಚಾರವನ್ನು ಮಾತನಾಡಬೇಡ. ಸಹೋದರರಿಗೆ ನಮೋ ನಮಃ. ಅಗ್ರಜ, ನಾನಿಂದು ನೀನು ನನಗಾಗಿ ಕೊಟ್ಟಂತಹ ದಂಡಕಾರಣ್ಯದ ಪಂಚವಟಿಯ ಅಧಿಪತ್ಯವನ್ನು ವಹಿಸಿಕೊಳ್ಳಲು ಹೊರಡುತ್ತಿದ್ದೇನೆ. ಹೋಗು ಸಹೋದರಿ, ಹೋಗು. ಅದು ನಿನ್ನ ರಾಜ್ಯ. ನೀನೇ ಅಲ್ಲಿಗೆ ಮಹಾರಾಣಿ. ನಿನ್ನ ಮಾತೆ ಶಾಸನ. ಹೋಗಿ ಅಲ್ಲಿ ಸುಖವಾಗಿರು. ನಿನಗೇನಾದರೂ ತೊಂದರೆ ಬಂದರೆ ನನಗೆ ತಿಳಿಸು, ನಾನದನ್ನು ನಿವಾರಿಸುತ್ತೇನೆ. ಆಗಲಿ ಸಹೋದರ. ಅಗ್ರಜ, ನಾನಿನ್ನು ಪಂಚವಟಿಗೆ ಹೋಗಿ ನೆಲೆಸುತ್ತೇನೆ. ಹೋಗಿ ಬಾ ಸಹೋದರಿ, ನಿನಗೆ ಶುಭವಾಗಲಿ. ಸಹೋದರ ರಾವಣ, ಅಗ್ರಜ ವಿಭೀಷಣನು ನನಗೆ ಶುಭವಾಗಲಿ ಎಂದೊಡನೆ ನನಗೆ ಒಂದು ನೆನಪಾಯಿತು. ನೀನು ನನಗೆ ಕೊಟ್ಟಂತಹ ವಚನವನ್ನು ಮರೆಯುವ ಹಾಗಿಲ್ಲ. ನಾನು ಯಾರನ್ನು ವಿವಾಹವಾಗಲು ಇಚ್ಛಿಸುತ್ತೇನೆಯೋ ಅವರೊಡನೆ ನನ್ನ ವಿವಾಹವನ್ನು ಮಾಡುವುದು ನಿನ್ನ ಹೊಣೆ. ಖಂಡಿತ ಸಹೋದರಿ, ಖಂಡಿತ. ನೀನದರ ಬಗ್ಗೆ ಯೋಚನೆ ಮಾಡಬೇಡ. ನೀನು ಯಾರನ್ನು ತೋರಿಸುವೆಯೋ ಅವರೊಂದಿಗೆ ನಿನ್ನ ವಿವಾಹವನ್ನು ನಾನೇ ನಿಂತು ಮಾಡಿಕೊಡುತ್ತೇನೆ. ಅಗ್ರಜ, ನೀನು ಹೋಗಿ ಬಾ ಸೋದರಿ. ಸಹೋದರ, ನೀನು ಮತ್ತೊಮ್ಮೆ ತಪ್ಪನ್ನೆಸಗುತ್ತಿರುವೆ. ನಾನಾವ ತಪ್ಪು ಮಾಡುತ್ತಿರುವೆ? ಅದು ಹಾಗಲ್ಲ ರಾವಣೇಶ್ವರ. ಅವಳಿಗೆ ವಿವಾಹದ ವಿಷಯದಲ್ಲಿ ಸ್ವಾತಂತ್ರ್ಯ ಕೊಟ್ಟರೆ ಹಿಂದೆ ಮಾಡಿದ ತಪ್ಪನ್ನೇ ಮತ್ತೆ ಮಾಡುತ್ತಾಳೆ. ವಿಭೀಷಣ, ನಿನ್ನ ಇಂತಹ ಮಾತುಗಳೇ ನನಗೆ ಮೆಚ್ಚುಗೆ ಆಗುವುದಿಲ್ಲ. ಈ ಬಾರಿ ಅಂತಹ ತಪ್ಪೇನೂ ನಡೆಯುವುದಿಲ್ಲ. ಏಕೆಂದರೆ ನನ್ನ ಸೋದರಿಯ ವಿವಾಹವನ್ನು ನಾನೇ ಸ್ವತಃ ನಿಂತು ಮಾಡಿಸುತ್ತೇನೆ. ನನ್ನ ಸಹೋದರ ಈ ಗಳಿಗೆ ಹೇಳಿದ್ದು ಮತ್ತೊಂದು ಗಳಿಗೆ ಬದಲಾಗುತ್ತಾನೆ. ಏನಂದೆ? ಏನೂ ಇಲ್ಲ ಸಹೋದರ.
ರಾಜಕುಮಾರ ಪ್ರಭುಗಳಿಗೆ ವಂದನೆಗಳು. ಬನ್ನಿ ಮಂಡಲಾಧೀಶರ, ಇಂದು ನಾನು ರಾಜ್ಯದ ಆದಾಯದ ಲೆಕ್ಕಾಚಾರವನ್ನು ಬೊಕ್ಕಸದ ಅಧಿಕಾರಿಗಳಿಂದ ಕೇಳಿ ತಿಳಿದೆ. ಪ್ರತಿ ವರ್ಷವೂ ನಿಮ್ಮ ಪ್ರಾಂತ್ಯದಿಂದ ಬರುತ್ತಾ ಇದ್ದಂತಹ ತೆರಿಗೆಯ ಮೊತ್ತ ಈ ಸಂವತ್ಸರದಲ್ಲಿ ಕಡಿಮೆಯಾಗಿದೆ ಏಕೆ? ಪ್ರಭು, ನಮ್ಮ ಅಧಿಕಾರಿಗಳು ಆ ಪ್ರಾಂತ್ಯದ ಗ್ರಾಮ ನಿವಾಸಿಗಳ ಹತ್ತಿರ ಸಾಕಷ್ಟು ಬಾರಿ ತೆರಿಗೆ ವಸೂಲಿ ಮಾಡಲು ಹೋಗಿದ್ದಾರೆ. ಆದರೂ ವಿಫಲರಾಗಿ ಬಂದಿದ್ದಾರೆ ಪ್ರಭು. ಹಾಗಾದರೆ ನೀವು ಆ ಗ್ರಾಮವಾಸಿಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಹೇರಿ ದಂಡನೆಯ ಬೆದರಿಕೆಯನ್ನು ಒಡ್ಡಿ ತೆರಿಗೆಯನ್ನು ವಸೂಲಿ ಮಾಡಬೇಕು. ತೆರಿಗೆಯನ್ನು ಕೊಡಬೇಕಾದದ್ದು ಅವರ ಕರ್ತವ್ಯ. ಕೊಡದಿದ್ದರೆ ಹೇಗೆ ಪಡೆಯಬೇಕೋ ಹಾಗೆ ಪಡೆಯಬೇಕಾದದ್ದು ನಿಮ್ಮ ಕರ್ತವ್ಯ. ಅದನ್ನು ಈ ಕೂಡಲೇ ಜಾರಿಗೊಳಿಸಿ. ಅಪ್ಪಣೆ ಪ್ರಭು. ಜಯ ನೀಡು ಜಯ ನೀಡು ಜಯ ರಾಮಗೆ, ಶುಭ ನೀಡು ಶುಭ ನೀಡು ಶುಭ ರಾಮಗೆ. ಸತ್ಯ ಧರ್ಮ ಪಾಲನೆಗಾಗಿ ನೊಂದ ಜನರ ನೆರವಿಗಾಗಿ, ಸತ್ಯ ಧರ್ಮ ಪಾಲನೆಗಾಗಿ ನೊಂದ ಜನರ ನೆರವಿಗಾಗಿ, ಅನ್ಯಾಯವಳಿಸಿ ನ್ಯಾಯದ ಪಾಲನೆಗಾಗಿ, ಧನುರ್ಧಾರಿಯಾಗಿ ತೆರಳಿದ ತನಯನಿಗೆ ಜಯ ನೀಡು. ಅನ್ಯಾಯವಳಿಸಿ ನ್ಯಾಯದ ಪಾಲನೆಗಾಗಿ, ಧನುರ್ಧಾರಿಯಾಗಿ ತೆರಳಿದ ತನಯನಿಗೆ ಜಯ ನೀಡು. ಜಯ ನೀಡು ಜಯ ನೀಡು ಜಯ ರಾಮಗೆ, ಶುಭ ನೀಡು ಶುಭ ನೀಡು ಶುಭ ರಾಮಗೆ. ಮಾತೆ, ರಾಮಚಂದ್ರ, ದೀರ್ಘಾಯುಷ್ಮಾನ್ ಭವ. ರಾಮಚಂದ್ರ, ನೀನು ಮೊದಲ ಬಾರಿಗೆ ಏಕಾಂಗಿಯಾಗಿ ಯುದ್ಧಕ್ಕೆ ಹೋಗಿರುವೆಯಲ್ಲ ಎಂದು ಕ್ಷಣ ಕ್ಷಣವೂ ನಿನ್ನ ಬರುವಿಕೆಗಾಗಿಯೇ ಕಾಯುತ್ತಿದ್ದೆ. ಆದರೆ ನೀನು ಜಯಶಾಲಿಯಾಗಿಯೇ ಬರುವೆ ಎಂಬ ಆತ್ಮವಿಶ್ವಾಸ, ನಂಬಿಕೆ ನನಗಿತ್ತು ಕಂದ. ತಾಯಿ, ತಮ್ಮಂತಹ ಸಾಧ್ವಿ ಶಿರೋಮಣಿಯ ಆಶೀರ್ವಾದ, ತಂದೆಯವರ ಹಾರೈಕೆ, ಸೋದರರ ಮತ್ತು ಬಂಧುಗಳ ಶುಭಾಶಯಗಳಿಂದ ನನಗೆ ಯುದ್ಧದಲ್ಲಿ ಸುಲಭವಾಗಿ ಜಯವೂ ಸಿಕ್ಕಿತು. ಅಯೋಧ್ಯೆಯನ್ನು ಮುತ್ತುವ ಅನ್ಯ ರಾಜರ ಸಂಚು ಬಹಳ ಬೇಗನೆ ವಿಫಲವಾಯಿತು. ಈಗ ಅಯೋಧ್ಯೆಯ ಪ್ರಜೆಗಳು ಯಾವ ಯುದ್ಧ ಭೀತಿಯೂ ಇಲ್ಲದೆ ನೆಮ್ಮದಿಯಿಂದಿರಬಹುದು. ರಾಮಚಂದ್ರ, ನಿನ್ನ ದೂರದೃಷ್ಟಿ, ಪರಾಕ್ರಮ, ಪ್ರಜಾರಕ್ಷಣೆ ಇದೆಲ್ಲದರ ಬಗ್ಗೆ ನನಗೆ ಅಪಾರ ಹೆಮ್ಮೆ ಇದೆ. ಆದರೆ ನನಗಿಂತ ಹೆಮ್ಮೆ ಪಡುವ ಇನ್ನೊಂದು ಜೀವ ಈ ಅರಮನೆಯಲ್ಲಿದೆ ಎಂದು ನಿನಗೆ ತಿಳಿದಿದೆಯೇ? ತಾಯಿ, ತಾವು ಸೀತೆಯ ಬಗ್ಗೆ ಮಾತನಾಡುತ್ತಿರುವಿರಾ? ಹೌದು ರಾಮ, ನಾನು ಸೀತೆಯ ಬಗ್ಗೆಯೇ ಮಾತನಾಡುತ್ತಿರುವೆ. ಸೀತೆ ನಿನಗೆ ಸತಿಯಾಗಿ ಸಿಕ್ಕಿದ್ದು ಸಾರ್ಥಕವಾಯಿತು. ನೀನು ಯುದ್ಧಕ್ಕೆ ಹೋದಾಗಲಿಂದಲೂ ನಿನ್ನ ಜಯಕ್ಕಾಗಿ ದಿನ ವ್ರತ ಪೂಜೆಯೆಂದು ತನ್ನ ದೇಹವನ್ನು ದಂಡಿಸಿಕೊಳ್ಳುತ್ತಿದ್ದಾಳೆ. ಈಗ ಕೂಡ ದೇವರ ಪೂಜೆಗೆಂದು ಪುಷ್ಪಗಳನ್ನು ಸ್ವತಃ ತಾನೇ ತರಲು ಉದ್ಯಾನವನಕ್ಕೆ ಹೋಗಿದ್ದಾಳೆ. ನೀನು ಅವಳನ್ನು ಮೊದಲು ಹೋಗಿ ಕಾಣು. ಆಗಲಿ ತಾಯಿ, ತಾವು ಹೇಳಿದಂತೆಯೇ ಮಾಡುತ್ತೇನೆ. ನಾನು ಅವಳನ್ನು ಕಾಣುತ್ತೇನೆ. ಭಗವಂತ, ನನ್ನ ಪುತ್ರ ರಾಮಚಂದ್ರನು ಯುದ್ಧವನ್ನು ಗೆದ್ದು ಸುರಕ್ಷಿತವಾಗಿ ಹಿಂತಿರುಗುವಂತೆ ನೀನು ಅನುಗ್ರಹಿಸಿದ್ದಕ್ಕೆ ನನ್ನ ಅನಂತ ವಂದನೆಗಳು. ನನ್ನ ಮಗನಿಗೆ ಇದೇ ರೀತಿ ಯಶಸ್ಸು ಕೀರ್ತಿಯನ್ನು ಕೊಡುತ್ತಿರುತ್ತದೆ.
ಸ್ವಾಮಿ, ಸೀತೆ, ನೀವು ಬಂದ ವಿಚಾರ ನನಗ್ಯಾರೂ ತಿಳಿಸಲೇ ಇಲ್ಲ. ಅದಕ್ಕೆ ನಾನೇ ಕಾರಣ. ನೀವು ಕಾರಣವೇ? ಹೌದು ಸೀತೆ, ನಾನು ರಾಜಧಾನಿಗೆ ಪ್ರವೇಶಿಸುತ್ತಿರುವಾಗಲೇ ಭಟರ ಮೂಲಕ ಸೀತೆಗೆ ನಾನು ಆಗಮಿಸಿರುವುದನ್ನು ತಿಳಿಸಬೇಡಿರಿ ಎಂದು ಆದೇಶಿಸಿದ್ದೆ. ಏಕೆಂದರೆ ಆ ವಿಚಾರ ನಿನಗೇನಾದರೂ ಗೊತ್ತಾಗಿದ್ದರೆ ನೀನು ಸರ್ವಾಲಂಕಾರ ಆಭೂಷಿತಳಾಗಿ ನನ್ನ ಆರ್ತಿಗೊಳ್ಳಲು ಸಿದ್ಧವಾಗುತ್ತಿದ್ದೆ. ಆಗ ನನ್ನಿಂದಗಲಿ ನಿನ್ನ ಮನಸ್ಸಿಗೆ ಯಾವ ಪರಿಸ್ಥಿತಿ ಉಂಟಾಗಿದೆ ಎಂದು ತಿಳಿಯಲು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ. ಆದುದರಿಂದ ನಾನಿಲ್ಲದ ಈ ನಿನ್ನ ಸುಕೋಮಲ ಮುಖಾರವಿಂದ ಹೇಗೆ ಬಾಡಿದೆ ಎಂದು ತಿಳಿಯಲು ನಾನು ಅನಿರೀಕ್ಷಿತವಾಗಿ ಪ್ರತ್ಯಕ್ಷನಾಗಿಬಿಟ್ಟೆ. ಪ್ರಭು, ನನ್ನನ್ನು ತಾವು ಇಚ್ಛಿಸಿದಂತೆ ನೋಡಿದಿರಲ್ಲ. ನನ್ನ ಮುಖ ನೀವಿಲ್ಲದ ವಿರಹದ ವ್ಯಥೆಯಿಂದ ಸೊರಗಿದೆ ಎಂದು ಭಾಸವಾಯಿತೆ. ಸೀತೆ, ನಿನ್ನನ್ನು ಕಾಣುವುದಕ್ಕಿಂತ ಮುಂಚಿತವಾಗಿ ನಿನ್ನ ಮಾತಾಮಯಿಯಿಂದ ನನ್ನ ವಿಜಯಕ್ಕಾಗಿ ಮಾಡುತ್ತಿರುವ ಉಪವಾಸಾದಿಗಳ ಬಗ್ಗೆ ತಿಳಿದು ನಿನ್ನ ಈ ರೂಪವನ್ನು ಕಲ್ಪಿಸಿಕೊಂಡು ಬಿಟ್ಟೆ. ಆದುದರಿಂದ ನನಗೆ ವಿಶೇಷವಾದ ಆಶ್ಚರ್ಯವೇನೂ ಆಗಲಿಲ್ಲ. ಸೀತೆ, ಹೀಗೆ ನಿನ್ನ ದೇಹವನ್ನು ದಂಡಿಸಿ ಉಪವಾಸಾದಿಗಳನ್ನು ಮಾಡಿ ಹೀಗೇಕೆ ಸೊರಗಿರುವೆ? ಪ್ರಭು, ಸೊರಗಿದ್ದು ನನ್ನ ದೇಹ ಮಾತ್ರ. ಆದರೆ ನನ್ನ ಮನಸ್ಸು ನಿರಂತರವಾಗಿ ತಮ್ಮ ಬಗ್ಗೆಯೇ ಚಿಂತಿಸುವುದರಿಂದ ನನ್ನ ಚೈತನ್ಯದಲ್ಲಿ ಲವಲೇಶಗಳು ಕಡಿಮೆಯಾಗಲಿಲ್ಲ. ಅಂದರೆ ನಾನು ನಿನ್ನೆದುರು ಇದ್ದಾಗ ನೀನು ನನ್ನ ಕುರಿತು ಧ್ಯಾನಿಸುವುದಕ್ಕಿಂತ ನಾನು ನಿನ್ನಿಂದ ದೂರವಿದ್ದಾಗ ನನ್ನನ್ನು ಹೆಚ್ಚು ಧ್ಯಾನಿಸುವೆ ಎಂದರೆ ಆಗಾಗ ನಿನ್ನಿಂದ ದೂರವಾಗುವುದು ಒಳ್ಳೆಯದೆಂದೆನಿಸುತ್ತದೆ. ಆಹಾ, ಒಳ್ಳೆಯದೇ. ನಿಮ್ಮ ಪ್ರೇಮಪೂರ್ಣ ಸಾಮೀಪ್ಯ ಆನಂದವನ್ನು ತಂದರೆ ನಿಮ್ಮ ಅಗಲಿಕೆಯು ಕೂಡ ಆನಂದವನ್ನು ಉಂಟುಮಾಡುತ್ತದೆ ಎಂದು ಭಾವಿಸುವಿರಾ? ಪ್ರೇಮಿಗಳೆಂದ ಮೇಲೆ ವಿರಹದ ನೋವು ಅನುಭವಿಸಬೇಕಲ್ಲವೇ? ಹೌದು. ತಾವು ಇಲ್ಲದೆ ಇದ್ದಾಗ ಪ್ರತಿ ಕ್ಷಣವೂ ತಮ್ಮನ್ನು ಧ್ಯಾನಿಸುವ ಆ ವಿರಹದ ಸುಖವು ಹೇಳಲು ಸಾಧ್ಯವಿಲ್ಲ. ಅನುಭವಿಸುವ ಹೃದಯಕ್ಕೆ ಮಾತ್ರ ಅರಿವಾಗುತ್ತದೆ. ಸೀತೆ, ಸದ್ಯಕ್ಕೆ ಆ ಅರಿವು ಸಾಕಲ್ಲವೇ? ಸಾಕು ಸಾಕು. ಇನ್ನು ಮುಂದೆ ನೀವು ಸಮರಕ್ಕೆ ಹೋದರೂ ಸಹಚಾರಿಣಿಯಾಗಿಯೇ ಬರುತ್ತೇನೆ. ಗುರುವರ್ಯ, ನಮೋ ನಮಃ. ಸುಖೀ ಭವ ಮಹಾರಾಜ, ಸುಖೀ ಭವ. ಕುಳಿತುಕೊಳ್ಳಿ ಭಾಷೆ. ಮಹಾರಾಜ, ನಿನ್ನ ಪುತ್ರರ ವಿವಾಹ ಕುರಿತು ನಿನಗಿದ್ದ ಆತಂಕಗಳೆಲ್ಲವೂ ದೂರವಾಗಿ ಈಗ ನಿನ್ನ ಮನಸ್ಸಿಗೆ ಸಮಾಧಾನವಾಗಿರುವುದಷ್ಟೇ. ಮುನಿವರ್ಯ, ದೈವಾನುಗ್ರಹದಿಂದ ತಮ್ಮಂತಹ ಮುನಿಶ್ರೇಷ್ಠರ ಆಶೀರ್ವಾದದಿಂದ ನನ್ನ ಆತಂಕವೆಲ್ಲವೂ ದೂರವಾಗಿದೆ. ಈಗ ನನಗಿರುವ ಮಹದಾಸೆ ದೊಡ್ಡದೊಂದು ಹೊಣೆಗಾರಿಕೆ. ಅದೇನೆಂದರೆ... ಸಾವಧಾನ ಮಹಾರಾಜ, ಸಾವಧಾನ. ಈ ನಿನ್ನ ಅಪೇಕ್ಷೆಯನ್ನು ಪ್ರಕಟಪಡಿಸಲು ಇನ್ನೂ ಸಾಕಷ್ಟು ಸಮಯವಿದೆ. ಈಗ ತಾನೇ ನಿನ್ನ ಪುತ್ರರು ವಿವಾಹವಾಗಿ ಗೃಹಸ್ಥ ಜೀವನಕ್ಕೆ ಕಾಲಿಡುತ್ತಿರುವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಿನ್ನ ಹೊಣೆಗಾರಿಕೆಗಳು ಬೇರೆ ಇದೆ. ಗುರುವರ್ಯ, ಅನೇಕ ಮಹತ್ ಸಂದರ್ಭಗಳಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ತಿಳಿಯದೆ ಗೊಂದಲದಲ್ಲಿದ್ದಾಗ ತಾವು ಮಾರ್ಗದರ್ಶನವನ್ನು ನೀಡಿ ಆ ಕಾರ್ಯ ನನ್ನಿಂದ ಸುಸೂತ್ರವಾಗಿ ನಡೆಯುವಂತೆ ಮಾಡಿದೆ. ಈಗಲೂ ಸಹ ನನ್ನ ಮನದ ಅಪೇಕ್ಷೆಗಳಿಗಿಂತ ನಾನು ಮಾಡಬೇಕಾದ ಕಾರ್ಯವೇ ಬೇರೆ ಎಂದು ತಿಳಿದಿದ್ದರೆ ಖಂಡಿತವಾಗಿಯೂ ತಿಳಿಸಿ. ಆ ಕಾರ್ಯವನ್ನು ನಾನು ಮಾಡಲು ಸಿದ್ಧನಾಗಿದ್ದೇನೆ. ಹಾಗೆಯೇ ಆಗಲಿ ಮಹಾರಾಜ. ಸದ್ಯಕ್ಕೆ ನಿನ್ನ ಪುತ್ರರು ತಮ್ಮ ಸತಿಯರೊಡನೆ ಕೆಲವು ವರ್ಷಗಳ ಕಾಲ ರಾಜ್ಯಭಾರದ ಯಾವ ಹೊರೆಯೂ ಇಲ್ಲದೆ
ಸಂತೋಷದಿಂದ ಕಾಲ ಕಳೆಯಲಿ. ಅನಂತರ ಮಹಾರಾಜನಾಗಿ ನೀನು ನಿರ್ವಹಿಸಬೇಕಾದ ಕಾರ್ಯವನ್ನು ನೀನು ನಿರ್ವಹಿಸು. ಆ ಕಾಲ ಬರುವವರೆಗೆ ನೀನು ಶಾಂತಚಿತ್ತನಾಗಿದ್ದು 4 ಸಹೋದರರಲ್ಲಿ ನಿಮ್ಮಿಂದ ತಮಗೆ ಪಕ್ಷಪಾತವಾಗಿದೆ ಎಂಬ ಭಾವನೆಯು ಬಾರದಂತೆ ಎಚ್ಚರವಹಿಸು. ಹಾಗೇ ಆಗಲಿ ಗುರುವರ್ಯ. ತಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.